ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ವಿಷ್ಣುಪತಿ ಜಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ, ತಲೆನೋವು ಅಂತಂದರೆ ಯಾವೊಂದು ಸಮಸ್ಯೆ ಆಗುತ್ತೆ, ಸಿಕ್ಕಾಪಟ್ಟೆ ಒತ್ತಲೆ ನೋವು ಮತ್ತು ತಲೆನೋವು ಏನಕ್ಕೆ ಬರುತ್ತೆ ಗೊತ್ತಾ? ಚಿಂತೆ ಮಾಡೋದ್ರಿಂದ, ಅತಿಯಾದಂತಹ ಚಿಂತೆ ಮಾಡೋದ್ರಿಂದ ನಿಮಗೆ ತಲೆನೋವು ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರ ನೀವು ಚಿಂತೆ ಮಾಡೋದನ್ನು ಕಡಿಮೆ ಮಾಡಿ, ಕನ್ಫ್ಯೂಷನ್ ಮಾಡಿ, ಒಂದೇ ಸಮಯದ 10 ಕೆಲಸವನ್ನು ಮಾಡೋದನ್ನು ಬಿಡಿ. ಒಂದು ಸಮಯದಲ್ಲಿ ಒಂದು ಕೆಲಸ. ಮತ್ತು ನೀವು ಆಫೀಸಲ್ಲಿದ್ದಾಗ ಮನೆ ಯೋಚನೆ, ಮನೇಲಿದ್ದಾಗ ಆಫೀಸ್ ಯೋಚನೆ ಮಾಡೋದನ್ನು ಬಿಟ್ಟರೆ ಖಂಡಿತ ತಲೆನೋವು ಹೊರಟೋಗ್ಬಿಡುತ್ತೆ. ಆದಾಗಿಯೂ ಈ ಸರಳವಾದಂಥ ಒಂದು ಮುದ್ರೆಯನ್ನು ಹೇಳ್ಕೊಡ್ತೀನಿ, ಅದನ್ನು ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಏನು ಅಂತ ನಾವು ನೋಡೋದಾಯಿತು ಅಂತಂದರೆ ನೋಡಿ, ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಿ. ನೋಡಿ, ಇದು ಚಿನ್ಮುದ್ರೆ ಅಂತ ಕರೀತಾರೆ, ಗೊತ್ತಲ್ಲ? ಈ ಚಿನ್ಮುದ್ರೆಯನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಅದ್ಭುತವಾಗಿ ಕೇವಲ 5 ರಿಂದ 6 ನಿಮಿಷ ಇಟ್ಕೊಂಡು ಕೂತ್ಕೊಳ್ಳಿ. ಈ ಚಿನ್ಮುದ್ರೆ ತೊಡೆ ಮೇಲೆ ಹಿಂಗೆ ಇಟ್ಕೊಂಡು ಕಣ್ಣು ಮುಚ್ಕೊಳ್ಳಿ ಸಾಕು. ತಲೆನೋವು ಹೆಂಗೆ ಪಟ್ಟ ಅಂತ ಹೊರಟೋಗ್ಬಿಡುತ್ತೆ. ನಾನು ಹೇಳಲ್ಲ, ನೀವೇ ನೋಡ್ತೀರಿ. ಅಷ್ಟು ಚೆನ್ನಾಗುತ್ತೆ, ಅಷ್ಟು ತಲೆನೋವು ಹೊರಟೋಗುತ್ತೆ ಈ ಚಿನ್ಮುದ್ರೆ ಮಾಡೋದ್ರಿಂದ. ಗೊತ್ತಲ್ಲ, ತಲೆನೋವು 5 ರಿಂದ 6 ನಿಮಿಷ ಈ ಮುದ್ರೆ ಮಾಡಿದ್ರೆ 7ನೇ ನಿಮಿಷದಿಂದ ಈ ತಲೆನೋವು ಇರಲ್ಲ. ಬೇಕಾದ್ರೆ ಇವಾಗ ತಲೆನೋವು ಬರ್ತಾಯಿತ್ತು ಅಂದರೆ ಈ ಕ್ಷಣನೇ ಮಾಡಿ ನೋಡಿ, ಅದಲ್ಲ ಮಾಡಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇವತ್ತು ದುಡ್ಡಿನ ಒಂದು ದೊಡ್ಡ ಸಮಸ್ಯೆಯನ್ನು ನಾನು ತಿಳಿಸ್ಕೊಡ್ತೀನಿ, ಗೊತ್ತಲ್ಲ? ಆ ಒಂದು ಸಮಸ್ಯೆ ಏನು ಅಂತ ನೀವು ಅರ್ಥ ಮಾಡ್ಕೋತು ಅಂತ ಅಂದರೆ ಖಂಡಿತವಾಗಲೂ ಕೂಡ ನಿಮಗೆ ದುಡ್ಡಿಗೆ ಸಮಸ್ಯೆನೇ ಆಗೋದಿಲ್ಲ. ಯಾವುದು ಆ ಒಂದು ಸಮಸ್ಯೆ? ನೋಡಿ, ಒಂದು ದುಡ್ಡಿನ ವಿಚಾರದಲ್ಲೂ ಕೂಡ ದೀರ್ಘಕಾಲಿಕ ಕಾಯಿಲೆಗಳು ಇರುತ್ತದೆ. ಕಾಯಿಲೆ ದೇಹಕ್ಕೆ ಅಲ್ಲ, ದುಡ್ಡಿಗೂ ಕೂಡ ಕಾಯಿಲೆ ಬರುತ್ತೆ. ಆ ಕಾಯಿಲೆ ನಿವಾರಿಸ್ಕೋಬೇಕು. ದೀರ್ಘಕಾಲಿಕ ಕಾಯಿಲೆ ಯಾವುದು ಗೊತ್ತಾ? ದುಡ್ಡಿಗೆ ಇರೋವಂಥದ್ದು ಸಾಲ. ಈ ಸಾಲವನ್ನು ನೀವು ಬಗೆಹರಿಸ್ಕೊಬಿಡ್ತು ಅಂತಂದರೆ, ಸಾಲ ಮಾಡದೇ ಹೋಯ್ತು ಅಂದರೆ ನಿಮಗೆ ದೀರ್ಘಕಾಲಿಕ ಕಾಯಿಲೆಗಳು ಹೊರಟೋಯ್ತು ಅಂತ, ಗೊತ್ತಲ್ಲ? ಸಾಲ ಮಾಡಬಾರ್ದು. ನೋಡಿ, ಏನಕ್ಕೆ ಸಾಲ ಮಾಡಬಾರ್ದು ಅಂತ ಸಾಲ ಮಾಡಿದ ಪ್ರಪಂಚ ಖಂಡಿತ ಇರಬಹುದು. ಇದರೆ ಕೋಟ್ಯಾಧಿಪತಿಗಳು, ಸಾವಿರಾರು ಕೋಟಿ, ಕೆಲವೊಂದು ಜನ ಏನು ಮಾಡ್ತಾರೆ, ಶ್ರೀಮಂತರುಗಳು ಸಾಲ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಶ್ರೀಮಂತರುಗಳು ಟ್ಯಾಕ್ಸ್ ಉಳಿಸೋದಕ್ಕೋ ಅಥವಾ ಇನ್ಯಾವುದೋ ಲೆಕ್ಕ ತೋರಿಸೋದಕ್ಕೋ ಸಾಲವನ್ನು ಮಾಡ್ತಾರೆ. ಬಟ್ ನೀವು ಅನಾವಶ್ಯಕ ಸಾಲ ಮಾಡ್ತು ಅಂದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಆ ಸಾಲ ನಿವಾರಣೆ ಮಾಡೋ ಕೆಪಾಸಿಟಿನೂ ಇರುತ್ತೆ. ಅದಕ್ಕೋಸ್ಕರ ನಾಮಕಾವಸ್ಥೆ ಸಾಲವನ್ನು ಮಾಡ್ತಾರೆ. 10 ರೂಪಾಯಿ ಉಳಿಸೋದಕ್ಕೋಸ್ಕರ 3 ರೂಪಾಯಿ ಸಾಲ ಮಾಡ್ತಾರೆ, ಗೊತ್ತಾಯ್ತಾರ? ಯಾಕಂದರೆ ಇನ್ನೂ 7 ರೂಪಾಯಿ ಉಳಿಯುತ್ತಲ್ಲ ತೋರಿಸೋದಕ್ಕೆ, ಅದಕ್ಕೋಸ್ಕರ. ಆದರೆ ನೀವು ಅವರು ಮಾಡ್ತು ಅಂತ ದೊಡ್ಡ ದೊಡ್ಡ ಶ್ರೀಮಂತರೇ ಮಾಡ್ತಾರೆ ಸಾಲನ, ಇನ್ನು ನಾನು ಮಾಡ್ದತ್ತ ನೀವು ಮಾಡ್ತು ಅಂತಂದರೆ ಕುತ್ತಿಗೆಗೆ ಬಂದುಬಿಡುತ್ತೆ. ಕುತ್ತಿಗೆಗೆಲ್ಲ ನಿಮ್ಮನ್ನ ಸಂಪೂರ್ಣವಾಗಿ ಮುಳುಗಿಸ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಸಾಲ ನೋಡಿ, ಸಾಲದಿಂದ ಯಾವ ರೀತಿ ಕರ್ಮ ಬರುತ್ತೆ ಗೊತ್ತಾ? ದುಡ್ಡು ಅಂತಂದ್ರೆ ಹೇಳಿ, ಇವಾಗ ದುಡ್ಡು ಒಬ್ಬರನ್ನ ಹತ್ರ ಈಸ್ಕೋತೀರಿ, ಅವಾಗ ನೀವು ಕೈ ಕುಲುಕ್ತೀರಿ. ಹಂಗೆ ಕೈ ಕುಲುಕಿದ ತಕ್ಷಣ ಅವರ ಒಂದು ಕೈಯಿನ ಬೆವರು ನಿಮ್ಮ ಕೈಗೆ ಬಂದು ಅಂಟ್ಕೊಳುತ್ತೆ. ನೀವು ಕೈ ತೊಳ್ಕೋಬೇಕು, ಹೌದಲ್ವಾ? ಏನೋ ಕೈ ಕುಲುಕಿದ ತಕ್ಷಣ ಅಂದರೆ ಅವರು ನಿಮಗೆ ಟ್ರಾನ್ಸ್ಫರ್ ಮಾಡೋಣ. ಅದೇ ರೀತಿ ಸಾಲ ಅಂತ ದಟ್ ಇಸ್ ಈಕ್ವಲ್ ಟು ಯುವರ್ ಶ್ರಮ. ನಿಮ್ಮ ಒಂದು ಶ್ರಮದ ದುಡ್ಡು, ಒಂದು ಶ್ರಮ, ನಿಮ್ಮ ಒಂದು ಈಕ್ವಲ್ ಟು ಶ್ರಮ. ನೀವು ಅವ್ರ ಹತ್ರ ನೀವು ಸಾಲ ಇಸ್ಕೋತಾ ಅಂದರೆ ಅವರ ಶ್ರಮವನ್ನು ನೀವು ಇಸ್ಕೊಂಡಿದ್ದೀರಾ ಅಂತ. ಮತ್ತು ಅವ್ರಿಗಿಂತ ಡಬಲ್ ಶ್ರಮ ಮಾಡಿ ಒಂದಕ್ಕೆ ನೀವು ಒಂದು 100 ರೂಪಾಯಿ ಕೊಡ್ತು ಅಂತಂದರೆ 110 ರೂಪಾಯಿ ನಷ್ಟು ನೀವು ಶ್ರಮವನ್ನು ವಹಿಸಿ ಆ ದುಡ್ಡನ್ನು ಕಲೆಕ್ಟ್ ಮಾಡಿ ನೀವು ಅವ್ರಿಗೆ ಕೊಡ್ತೀರಾ. ಅಂದರೆ ನೀವು ಶ್ರಮವನ್ನು ಇಂಡೈರೆಕ್ಟಾಗಿ ಇಸ್ಕೋತಾ ಇದ್ದೀರಾ ಅಂತ. ಅದಕ್ಕೋಸ್ಕರ ಆ ಶ್ರಮ ಅನ್ನುವಂತಹ, ನೀವು ಕೈ ಕೊಳ್ಕೋದು ಯಾವ ರೀತಿ ಬೆವ್ರನ್ನ ತೊಳ್ಕೊಂಡ್ರೆ ನೀವು ಊಟ ಮಾಡಿ ನಿಮ್ಗೆ ಶುದ್ಧವಾಗಿರುತ್ತೆ. ಇಲ್ಲ ಅಂತಂದರೆ ಬೇರೆಯವ್ರ ಕಾಯಿಲೆಗಳಲ್ಲೂ ಕೂಡ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಶ್ರಮವಿಲ್ಲದ ದುಡ್ಡು ನಿಮಗೆ ಬೇಕಾಗಿಲ್ಲ. ನೀವು ಕೂಡಿಸಿಡೋದನ್ನು ಕಲ್ತ್ಕೊಳ್ಳಿ. ನೀವು ಯಾರ ಒಂದು ಸಾಲದ ಅವಶ್ಯಕತೆಯೂ ಕೂಡ ಇಲ್ಲ. ಬೇರೆಯವರ ಬೆವರಿನ ದುಡ್ಡು ನಿಮಗೆ ಬಂತು ಅಂತಂದರೂ ಕೂಡ ನಿಮಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಸಾಲ ಅನ್ನುವಂಥದ್ದು ದೀರ್ಘಕಾಲಿಕ ಕಾಯಿಲೆ ಇದ್ದಂಗೆ. ಆ ಸಾಲವನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ತಗೋಬಾರ್ದು. ಮತ್ತು ತಗೋತು ಅಂತಂದರೆ ಕರ್ಮಗಳು ನಿಮಗೆ ಅಂಟ್ಕೊಳ್ತಾ ಹೋಗುತ್ತೆ, ಗೊತ್ತಲ್ಲ? ಆ ಕರ್ಮಗಳು ಅಂಟ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದೇ ಇವತ್ತು ಈ ಒಂದು ಮನಿಯ ಒಂದು ಸೂತ್ರದ ವಿಚಾರ. ನೀವು ಹೇಳಿದ ತಕ್ಷಣ ಜನ ಹಾಗೆ ವಶೀಕರಣ ಆಗಬೇಕು. ನಿಮ್ಮ ಮಾತು ಕೇಳಿದ ತಕ್ಷಣ ಅವರು ಹೌದು ಎಸ್ ಕರೆಕ್ಟ್ ನೀವು ಅಂತ ಹೇಳಬೇಕು. ಆ ರೀತಿ ಮಾಡ್ಕೊಳ್ಳೋದಕ್ಕೆ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ, ಗೊತ್ತಲ್ಲ? ನುಡಿದರೆ ಮುತ್ತಿನ ಹಾರದಂತಿರಬೇಕು.
ಅದು ಅವಾಗಂದು ಇದು. ಇವಾಗಂದು ಏನು ಗೊತ್ತಾ, ನುಡಿದರೆ ಎಂಜಲು ಹಾರದಂತಿರಬೇಕು ಅಂತ ಕೇಳ್ಕೊತಾರೆ. ಅದಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಿಂದಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದನಬೇಕು ಅಂತಲ್ಲ. ಆ ಥರ ಮಾತಲ್ಲಿ ಮುತ್ತಿರಬೇಕು, ಮಾತಲ್ಲಿ ಮುತ್ತು ಹುಡುಕಬೇಕು, ಮಾತಲ್ಲಿ ಮುತ್ತು ಇರಬೇಕು. ಫಸ್ಟ್ ಆಫ್ ಆಲ್ ನೀವು ಮಾಡುವಂತಹ ಪ್ರತಿ ಮಾತು ಕೂಡ ಮುತ್ತಾಗಿರಬೇಕು. ಮುತ್ತು ಅಂತ ಮುತ್ತು ರತ್ನ ಒಳ, ಮುತ್ತಲ್ಲ, ಇದಲ್ಲ, ಗೊತ್ತಲ್ಲ. ಹಾಗಾಗಿ ನಿಮ್ಮ ಮಾತು ಎಷ್ಟು ಸ್ಪಷ್ಟತೆ ಇರಬೇಕು, ಎಷ್ಟು ಮನಸ್ಸಿಗೆ ಮುಟ್ಟೋ ಹಾಗೆ, ಹೃದಯಕ್ಕೆ ತಾಕುವ ಹಾಗೆ ಇರಬೇಕು. ಮತ್ತು ಯಾವ ರೀತಿ ವಶೀಕರಣ ಆಗಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ, ಗೊತ್ತಲ್ಲ. ನೀವು ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. ಆ ಗಾಜಿನ ಲೋಟವನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ, ಒಂದು ಕೊಬ್ಬರಿ ಎಣ್ಣೆನ ಹಾಕಿ ಕಾಲು ಭಾಗ, ಅದರ ಮೇಲೆ ಒಂದು ತಾಮ್ರದ ತಗಡು ತೆಗೆದುಕೊಂಡು ನಿಮಗೆ ಯಾರು ಇಷ್ಟವಾಗಿರ್ತಾರೋ ಅವ್ರ ಹೆಸರನ್ನು ಬರೀರಿ, ಗೊತ್ತಲ್ಲ. ಮತ್ತು ಅವರ ಹೆಸರನ್ನು ಬರೀರಿ. ಅಕಸ್ಮಾತು ನಿಮಗೆ ಎಲ್ಲರೂ ಕೂಡ ವಶೀಕರಣ, ಓಂ ಜನ ವಶೀಕರಣಾಯ ಸ್ವಾಹ ಅಂತ ಬರೀರಿ ಸಾಕು. ಹೇಳಿ, ಓಂ ಜನವಶೀಕರಣಾಯ ಸ್ವಾಹ ಅಂತ ಬರೆದ್ರೆ ಸಾಕು. ಈ ಜನವಶೀಕರಣಾಯ ಸ್ವಾಹ ಅಂತ ಬರೆದ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಅದರ ಮೇಲೆ ನೀವು ಏನಾಗಬೇಕು ಅಂತಂದರೆ ಮಲ್ಲಿಗೆ ಹೂವಿನ ಸೆಂಟು, ಇದು ಅಭಿಷೇಕಕ್ಕೆಲ್ಲ ಹಾಕ್ತಾರೆ. ಗ್ರಂಥಿಗೆ ಅಂಗಡಿಲಿ ಕೇಳಿದ್ರೆ ಇಷ್ಟು ಚಿಕ್ಕದು ಬಾಟ್ಲು ಕೊಡ್ತಾರೆ, ಏನೋ 50 ರೂಪಾಯಿ ಎಷ್ಟು ಆಗುತ್ತೆ, ಅದನ್ನು ಕೂಡ ಅದರೊಳಗಡೆ ಹಾಕಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೀವು ರೋಸ್ ವಾಟರ್ನ ಅದ್ರ ಮೇಲೆ ಸುರಿಬೇಕು. ಸುರಿದು ನೀವೇನು ಮಾಡಬೇಕು ಅಂತ ಅಂದರೆ, ಅದನ್ನು ನೀವು ಮನೆಯಲ್ಲಿ ಇಟ್ಟು, ದೇವ್ರ ಮುಂದೆ ಇಟ್ಟು, ಅದ್ಮೇಲೆ ಒಂದು ಮುಚ್ಚಿ, ಏನಾದ್ರು ಒಂದು ಬಿಳಿ ಬಟ್ಟೆ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತು ಅಂತಂದರೆ ಟೈಟಾಗಿ ಆಗುತ್ತೆ. ಆ ಥರ ಮಾಡಿ. ಅಕಸ್ಮಾತ್ ಅದ್ರ ಮೇಲೆ ಯಾವ್ದಾರು ಒಂದು ಚಿಕ್ಕದೊಂದು ಪೇಪರು ಕೂಡ ಇಡ್ಬೋದು. ಒಟ್ಟಿನ ಮುಚ್ಚಬೇಕು, ಆ ಕ್ಷಣಕ್ಕೆ ಮಾತ್ರ ಮುಚ್ಚಬೇಕು. ಸಂಕಲ್ಪ ಮಾಡ್ಕೋಬೇಕು ಭಕ್ತಿಯಿಂದ, ನನಗೆ ಇಂಥವ್ರು ವಶೀಕರಣ ಆಗಲಿ, ನನ್ನ ಮಾತನ್ನು ಕೇಳಲಿ, ಅಥವಾ ನೀವು ವ್ಯಾಪಾರ ಮಾಡಿದ ಜನವಶೀಕರಣ ಆಗಲಿ, ನನ್ನ ಮಾತನ್ನು ಕೇಳುವಂಥ ಆಗಲಿ ಅಂತ ಕೇಳಿಕೊಂಡು ಸಂಕಲ್ಪ ಮಾಡಬೇಕು. 3 ದಿನ ಅದು ಹಂಗೆ ಇಟ್ಟು ಪೂಜೆ ಮಾಡಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ ಗುರುಗಳೇ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂದರೆ. ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಬಿಸ್ನೆಸ್ಸು ಬರ್ತಾ ಲಾಸ್ ಆಗ್ತಾಯಿದೆ ಗುರುಗಳೇ. ಎಷ್ಟು ಕಷ್ಟಪಟ್ಟು ದುಡಿದ್ರು ಒಂದು ಸೈಟು ಮನೆ ಮಾಡೋಕ್ಕಾಗ್ತಾಯಿಲ್ಲ. ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನ್ ಮಾಡಬೇಕು, ಆಗ್ತಾಯಿಲ್ಲ. ಮಕ್ಳಿಗೆ ಮದುವೆ ಮಾಡಬೇಕು, ಒಂದು 15-20 ಲಕ್ಷ ಖರ್ಚಾಗುತ್ತೆ, ಆಗ್ತಾಯಿಲ್ಲ. ಮಕ್ಕಳಿಗೆ ಆಸ್ತಿ ಪಾಸ್ತಿ ಮಾಡಿ ಬಿಡಬೇಕು, 20 ವರ್ಷದಿಂದ ದುಡಿತಾ ಇದ್ದೀನಿ, ಏನೂ ಪ್ರಯೋಜನ ಆಗಿಲ್ಲ. ಒಡವೆ ಮಾಡಿಸ್ಕೊಡ್ಬೇಕು ಅಂತ ಇದ್ದೀವಿ, ಎಲ್ಲ ಆಗ್ತಾಯಿಲ್ಲ ಅಂತಲ್ಲ. ಇನ್ನೂ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆ ಗಿಡಗಳು, ನಾವು ಬುದ್ಧಿ ಹೇಳ್ತೀವಿ ಜೀವನದಲ್ಲಿ ಮುಂದೆ ಬಂದರು ಅಂತ. ಈಗ ಅವರೆಲ್ಲ ಮುಂದೆ ಬಂದ್ಬಿಟ್ಟು ಒಡವೆ ಗಿಡವೆಗಳೆಲ್ಲ ಮಾಡಿಸ್ಕೊಂಡು, ಕಾರು ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದೆ ಗುರುಗಳೇ. ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅಂತ ಅದೇ ಗೊತ್ತಾಗ್ತಾಯಿಲ್ಲ. ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ, ಗೊತ್ತಲ್ಲ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಸಂಪೂರ್ಣವಾಗಿ ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ, ಎಂಥ ನೀವು ಹಣಕಾಸಿನ ಸಮಸ್ಯೆನ ಮರೆತುಬಿಡಿ, ಗೊತ್ತಲ್ಲ. ಇದಕ್ಕೆ ಮುಟ್ಟು, ಕಟ್ಟು, ಚಟ್ಟು, ಮಡಿ, ಮೈಲಿಗೆ, ಸೂತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್ಜು, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಇಟ್ಟರೆ ಸಾಕು ವೈಬ್ರೇಷನ್ಸು ನಿವಾರಣೆ ಆಗುತ್ತೆ. ನಿಮ್ಮ ಸಾಲ ತೀರೋಗ್ಬಿಡುತ್ತೆ. ಬೇಡ, ಅರ್ಧ ಭಾಗದ ಸಾಲ ತೀರಲಿ, ಎಷ್ಟೊಂದೊಂದು 6 ತಿಂಗಳು, 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ನಿಮ್ಮ ಸಾಲ ಸೋಲಗಳೆಲ್ಲ ತೀರುತ್ತೆ. ಅರ್ಧ ತೀರಿದ್ರೂ ಸಾಕು, ನಿಮ್ಗೆ ಎಷ್ಟೊಂದು ನಿರಾಳ ಆಗಿಬಿಡುತ್ತೆ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ, ಗೊತ್ತಲ್ಲ. ನಿಮಗೆ ಬರಬೇಕು. ಎಷ್ಟು ಜನ ಗುರುಗಳೇ ಬರೋಕ್ಕಾಗ್ತಾಯಿಲ್ಲ. ಸಂಕಲ್ಪ ಏನು ಮಾಡಬೇಕು? ಸಂಕಲ್ಪ ಮಾಡಿ ಸಾಕು. 10 ಬಾರಿ ಸಂಕಲ್ಪ ಮಾಡಿ, 20 ಬಾರಿ ಹೇಗೋ ನಿಮ್ಮ ಮನೆ ಒಳಗಡೆ ಬಂದು ಆ ಒಂದು ಅಷ್ಟಲಕ್ಷ್ಮಿ ಅಂತ ನೆಲೆಸಿರುತ್ತೆ. ಭಕ್ತಿಯಿಂದ ಕೇಳ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಎಲ್ರಿಗೂ ಕೂಡ ಇದು ಸುಲಭ. ಕರ್ಮ ಕಳೆದಿದ್ದರೆ ಮಾತ್ರ ಸಿಗುವಂಥದ್ದು, ಎಲ್ರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನೇ ನಿಮ್ಮ ಒಳಗಡೆ ಬಂದು ನೆಲೆಸ್ತಾಳೆ ಈ ಒಂದು ಅಷ್ಟಲಕ್ಷ್ಮಿ ಅಂತದಿಂದ. ಇದಕ್ಕೆ ಗಿಡಮೂಲಿಕೆಗಳನ್ನ ಕುಟ್ಟಿ ಪುಡಿ ಮಾಡಿ ಯಾರಾದರೂ ಒಣಗಿಸಿ ಭಸ್ಮ ಮಾಡಿ ವಿಶೇಷವಾಗಿ ನಾವು ತಯಾರು ಮಾಡಿರೋಂಥದ್ದು. ನಾನೇ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿ ಅದೆಲ್ಲ ರೆಡಿ ಮಾಡಿರೋಂಥದ್ದು, ಗೊತ್ತಲ್ಲ. ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ಮರೆತು ಬಿಡಿ. ಇನ್ಮೇಲೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದನ್ನು ಖುದ್ದು ನೇರವಾಗಿ ಬಂದು ಭೇಟಿಯಾಗಿ ತೆಗೆದುಕೊಂಡೋಗಿ, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಗೊತ್ತಲ್ಲ. ಕೊರಿಯಲ್ಲಿ ಕಳಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅದಾಗೋದಿಲ್ಲ. ಅದಕ್ಕೆ ಯಾಕಂದರೆ ಕೈ ಬದಲಾವಣೆ ಆದರೆ ಪವರ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀವು ಅಥವಾ ನಿಮ್ಮ ಕಡೆಯವರು ಬಂದರೆ ನೇರವಾಗಿ ನಿಮ್ಮ ಮನೆಗೆ ತಲುಪುತ್ತೆ.
ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಅರಳಿ ಮರಕ್ಕೆ ತೆಗೆದುಕೊಂಡೋಗಿ, ಅರಳಿ ಮರಕ್ಕೆ ಆ ಬಾಟ್ಲು ಸಮೇತ ಆ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡೋಗಿ ಮತ್ತೊಮ್ಮೆ ಸಂಕಲ್ಪ ಮಾಡುವಾಗ ಅರಳಿ ಬುಡದ ಕೆಳಗಡೆ ಅದೆಲ್ಲವನ್ನು ಸುರಿಬೇಕು. ಈ ಗಾಜಿನ ಲೋಟಿನ ಮತ್ತೆ ಮರುಬಳಕೆಯನ್ನು ಮಾಡ್ಬೋದು, ಮನೆಗೆ ತೊಗೊಂಡು ಬರ್ಬೋದು, ಇಲ್ಲ ಅಂತಂದರೆ ಎಸಿಬೋದು. ಅದು ನಿಮಗೆ ಬಿಟ್ಟು ಚಿಕ್ಕ ಗಾಜಿನ ಲೋಟ, ಅದನ್ನು ಭಕ್ತಿಯಿಂದ ನೀವು ಸುರಿತಾ ಬನ್ನಿ. ಅದು ಯೂನಿವರ್ಸಲ್ಗೆ ತಲುಪಿ ನೀವು ಹೇಳೋಂಗೆ ವಶೀಕರಣ ಆಗಿಬಿಡುತ್ತೆ. ಗೊತ್ತಲ್ಲ, ನಿಮ್ಮ ಮಾತಲ್ಲಿ ಮುತ್ತು ಸಿಗುತ್ತೆ. ಅದು ನೋಡಿ, ಅದೆಲ್ಲ ಆಕರ್ಷಕವಾಗಿರುವಂಥದ್ದು ವಸ್ತುಗಳು. ಗೊತ್ತಲ್ಲ, ಮಲ್ಲಿಗೆ ಹೂ, ಮೂಲಿಗೆ ಚಂದ್ರಕಾರಕ, ನಿಮ್ಮ ಮೇಲೆ ಮನಸ್ಸಾಗುವ ಹಾಗೆ. ಗೊತ್ತಾ, ಕೊಬ್ಬರಿ ಎಣ್ಣೆ, ಅದು ಕೂಡ ಚಂದ್ರಕಾರಕ. ಅದಾದರೆ ಸುಲಭವಾಗಿ ಕೆಲಸ ಆಗಿಬಿಡುತ್ತೆ. ಗೊತ್ತಲ್ಲ, ಅಂದರೆ ಸುಲಭವಾಗಿ ಕೆಲಸ ಆಗುತ್ತೆ. ಎಕ್ಸಾಂಪಲು ಬಾಗಿಲು ಕರ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿ ನೀಟಾಗಿ ಸೈ ಅಂತ ನೀಟಾಗಿ ಸ್ಮೂತ್ ಆಗಿಬಿಡುತ್ತೆ. ಆ ಥರ ಕೆಲಸ ಆಗಲಿ ಅಂತ. ಗೊತ್ತಲ್ಲ, ಈ ರೋಸ್ ವಾಟರ್ ಏನಕ್ಕೆ ಹಾಕಿದ್ರೆ ವಶೀಕರಣ ಆಗಲಿ ಅಂತ. ಇದೆಲ್ಲದಕ್ಕೂ ಒಂದೊಂದು ಇದಿರುತ್ತೆ ಬಿಡಿ. ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅದನ್ನು ಮಾಡಿ ನೀವು ಅದನ್ನು ಸುರಿರಿ, ಖಂಡಿತವಾಗ್ಲೂ ನಿಮಗೆ ಜನ ವಶೀಕರಣ ಆಗಿಲ್ಲ ಅಂತಂದರೆ ಕೇಳಿ, ಅಷ್ಟು ಸುಲಭವಾಗಿ ಚೆನ್ನಾಗಿ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಜನ ವಶೀಕರಣ ಆಗಬೇಕು, ನಿಮ್ಮ ಹೆಸರನ್ನ ಬರೆದು ಓಂ ವಿಷ್ಣವೇ ನಮಃ ಅಂತ ಬರೆದು ಕಮೆಂಟನ್ನು ಮಾಡಿ. ಅದೆಲ್ಲ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾಗಿ ನಿಮಗೆ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಬರುತ್ತೆ. ಹಾಗದು ಮಾಡ್ಕೊಳ್ಳಿ. ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಏನಾದರೂ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಳ್ತೀವಿ. ಆದರೆ ಜೀವನದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ತಲೆನೇ ಕೆಡಿಸ್ಕೋಬೇಡಿ. ಇವತ್ತಿಂದ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಅನವಶೀಕರಣ ತಂತ್ರಗಳು ಅಂತ. ಈ ಅನವಶೀಕರಣ ಕ್ಲಾಸಸ್ಸನ್ನು ಮಾಡಿ ಯಾವ ರೀತಿ ಹಣವಶೀಕರಣ ಮಾಡಬೇಕು, ಯಾವ ರೀತಿ ಜನವಶೀಕರಣವನ್ನು ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಇದು ಆನ್ಲೈನ್ ಕ್ಲಾಸ್ ಇರುತ್ತೆ. ಯಾರು ಬೇಕು ಅಂತಂದರೆ ನೀವು ಆನ್ಲೈನಲ್ಲೂ ಕೂಡ ನೀವು ರಿಜಿಸ್ಟ್ರ್ ಮಾಡ್ಕೋಬೋದು. ತುಂಬ ನಾಮಿನಲ್ ಅಮೌಂಟ್, ಕಡಿಮೆ ಅಮೌಂಟ್ ಇರುತ್ತೆ. ಅದೆಲ್ಲ ನೀವು ಮನೇಲೇ ಕೂಡ ನೀವು ಅದನ್ನು ಮಾಡ್ಕೋಬೋದು. ಏನಿಲ್ಲ, ಒಂದು ಪ್ರತಿದಿನ ಕ್ಲಾಸಸ್ ಇರುತ್ತೆ, ಒಂದು ವಾರಗಳ ಕ್ಲಾಸ್ ಇರುತ್ತೆ, ಒಂದು 7 ದಿನ 8 ದಿನ ಡೈಲಿ 1 ಅವರ್ ಕ್ಲಾಸ್ ಇರುತ್ತೆ. ನೀವು ಆನ್ಲೈನಲ್ಲೇ ನೀವು ಎಲ್ಲವನ್ನು ತಿಳ್ಕೊಬೋದು, ಮನೇಲೇ ಕೂತ್ಕೊಂಡು ನೀವು ತಿಳ್ಕೊಬೋದು. ಆ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ಬೇಗ ರಿಜಿಸ್ಟರ್ ಮಾಡಿ. ಒಂದಷ್ಟು ಜನ ಆಗ್ತಿದ್ದಂಗೆ ಇಮಿಡಿಯೇಟಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ನೀವು ದುಡ್ಡಿಲ್ಲ ಅಂತಂದ್ರೆ ನೀವು ಶ್ರೀಮಂತರಾಗ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ನಿಮಗೆ ವಿಶೇಷವಾಗಿ ಇಂಡಿವಿಜುವಲ್ ಆಗಿ ಆನ್ಲೈನಲ್ಲಿ ನೀವೆಲ್ಲ ನೇರವಾಗಿ ನನ್ನ ಮಾತುಕತೆ ಮಾತಾಡ್ಬೋದು ಮತ್ತು ವಿಚಾರಗಳನ್ನು ತಿಳ್ಕೊಬೋದು. ನಿಮ್ಮ ಸಮಸ್ಯೆ ಬೇರೆಯವ್ರಿಗೆ ಒಂದು ಪರಿಹಾರ ಆಗಿರ್ಬೋದು. ಅದೆಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆನ್ಲೈನ್ ಕ್ಲಾಸಸ್ಸು ಇರುತ್ತೆ, ಆಫ್ಲೈನ್ ಕ್ಲಾಸಸ್ಸು ಕೂಡ ಇರುತ್ತೆ. ಅದು ತಿಂಗಳ ಕೊನೆಯ 4ನೇ ಭಾನುವಾರ ಇರುತ್ತೆ ಆ ಒಂದು ಆಫ್ಲೈನ್ ಕ್ಲಾಸು. ಅಂದರೆ ನೇರವಾಗಿ ಬಂದು ಭೇಟಿಯಾಗುವಂಥದ್ದು. ಇದು ಆನ್ಲೈನ್ ಕ್ಲಾಸ್. ಈ ಆನ್ಲೈನ್ ಕ್ಲಾಸಸ್ಸನ್ನು ತಪ್ಪದೆ ನೀವು ಜಾಯ್ನ್ ಆಗಿ ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ವಿಚಾರಗಳು. ತಿಳ್ಕೊಂಡೋಗಿ ನಮ್ಮ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ಅಧ್ಯಾತ್ಮವನ್ನು ತಲುಪಿಸಿ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ